ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗ್ಲಿ ಬನ್ನಿ ಮಂಟಪದಲ್ಲಾಗ್ಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ ಡ್ರಿಲ್ ಮತ್ತೆ ರೂಟ್ ಅಂದ್ರೆ ಏನೇ ಅಹಿತಕರ ಘಟನೆ ಏನಾದ್ರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಅದಕ್ಕೊಂದು ಸಪರೇಟ್ ರೂಟ್, ಹಾಸ್ಪಿಟಲ್ಗೆ ಹೋಗೋ ರೂಟ್, ಬನ್ನಿ ಮಂಟಪದಲ್ಲಿ ಏನಾದ್ರೂ ಆದ್ರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟ್ ನಾವು ಸಪರೇಟ್ ಆಗಿ ಕೊಟ್ಟಿದ್ದೀವಿ. ಇದರ ಪ್ರಯುಕ್ತ ಎಲ್ಲ ಹಾಸ್ಪಿಟಲ್ಸ್ ಮತ್ತೆ ಸಂಬಂಧಪಟ್ಟ ಹಾಸ್ಪಿಟಲ್ಗೆ ಯಾವ್ದು ನಾವು ಅದನ್ನ ಡೆಸಿಗ್ನೇಟ್ ಮಾಡಿದೀವಿ, ಅದ್ರ ಜೊತೆಗೆ ಆಂಬ್ಯುಲೆನ್ಸ್ ಯಾರ್ಯಾರು ಹಾಸ್ಪಿಟಲ್ ಇಂದ ಕೊಡ್ತಾ ಇದ್ದಾರೆ ಅವರು ಡ್ರೈವರ್ಸ್ಗೂ ಸಹ ಮೀಟಿಂಗ್ ಮಾಡಿಬಿಟ್ಟು ಅವತ್ತಿನ ದಿನ ಸ್ಪೆಸಿಫಿಕ್ ಆಗಿ ಯಾರಿಗೆ ಬ್ರೀಫಿಂಗ್ ಆಗಿದೆ ಅವ್ರಿಗೆ ಇಟ್ಕೊಳ್ಳೋ ವ್ಯವಸ್ಥೆನ ನಾವು ಈ ಸಲ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. ಮೈಸೂರಲ್ಲಿ 11 ದಿನ ಲೈಟಿಂಗ್ ಇರುತ್ತೆ, ಅದು ಮುಂದೆನೂ ಕಂಟಿನ್ಯೂ ಆಗುತ್ತೆ. ಬಟ್ ಆ ಲೈಟಿಂಗ್ ಇರೋ ಟೈಮ್ ಅಲ್ಲಿ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅದಕ್ಕೂ ಸಹ ನಾವು ಸಪರೇಟ್ ರೂಟ್ ಬಂದೋಬಸ್ತ್ ಮತ್ತೆ ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಪ್ರತಿಯೊಂದು ಇಂಪಾರ್ಟೆಂಟ್ ಸರ್ಕಲ್ಸ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ಟ್ರಾಫಿಕ್ ಅಡ್ವೈಸರಿ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳಕ್ಕೆ 43 ಕಡೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ. ಅದ್ರ ಜೊತೆಗೆ ವಾಚ್ ಟವರ್ ಅಂತ ಇರುತ್ತೆ ಸಪರೇಟ್. ಮತ್ತೆ ಲಾ ಅಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ, ಜನನ ಎಲ್ಲೆಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ 33 ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅನ್ನ ಈ ಸಲ ಅಳವಡಿಸ್ಕೊಂಡಿದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ. ಕಂಟಿನ್ಯೂಸ್ ಆಗಿ ಏನಾದ್ರು ಚೇಂಜ್ ಇದ್ರೆ, ಏನಾದ್ರು ಇನ್ಫಾರ್ಮೇಶನ್ ಕೊಡೋದಿದ್ರೆ, ಏನಾದ್ರು ಮಾಹಿತಿ ಬೇಕಾಗಿತ್ತಂತಂದ್ರೆ ಅದ್ರ ಜೊತೆಗೆ ನಾವು ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇರ್ತೀವಿ. ಸೇಮ್ ಥಿಂಗ್, ಹೊರಗಡೆಯಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಪೊಲೀಸ್ ಹೆಲ್ಪ್ ಡೆಸ್ಕ್ ಈ ಸಲ 2 ಹಂತದಲ್ಲಿ ಮಾಡಿಕೊಂಡು ಪೊಲೀಸ್ ಹೆಲ್ಪ್ ಡೆಸ್ಕ್ ನಾವು ತೆಗೆಯಲಾಗಿದೆ. ಒಂದು 22ರಿಂದ 1ನೇ ತಾರೀಕಿನವರೆಗೂ ಕೆಲವು ಪ್ಲೇಸಸ್ ಅಲ್ಲಿ ಇರುತ್ತೆ, ಒಂದು 12 ಪ್ಲೇಸಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಜಗಜೀವನ್ ರಾಮ್ ರಸ್ತೆ ಇರ್ಬೋದು, ಅರಮನೆ ವರ ಗೇಟು, KR ವೃತ್ತ, ಸೆಂಟ್ ಫಿಲೋಮಿನಾ ಚರ್ಚ್ ಮತ್ತೆ ಬೇರೆ ಆ ರೀತಿ 12 ಪ್ಲೇಸಸ್ ಅಲ್ಲಿ ನಾವು ಪೊಲೀಸ್ ಹೆಲ್ಪ್ ಡೆಸ್ಕ್ ಅನ್ನ ತೆಗೆದಿದ್ದೀವಿ. ಈ ಸಲ ಜಾಸ್ತಿ ಮಾಡ್ಕೊಂಡಿದೀವಿ. ಅದೇ ರೀತಿ ಸೆಕೆಂಡ್ ಫೇಸ್ ಅಲ್ಲಿ ಜಂಬೂ ಸವಾರಿ ಮತ್ತೆ ಏನು ಬನ್ನಿ ಮಂಟಪದಲ್ಲಿ ನಡೆಯುತ್ತೆ ಅದಕ್ಕೂ ಸಹ ಪೊಲೀಸ್ ಹೆಲ್ಪ್ ಡೆಸ್ಕ್ ಬೇರೆ ರೂಟ್ ಅಲ್ಲಿ 10 ಪೊಲೀಸ್ ಡೆಸ್ಕ್ ನ ನಾವು ತೆಗೆದಿರ್ತೀವಿ. ಎನಿಥಿಂಗ್, ಎನಿ ಇನ್ಫಾರ್ಮೇಶನ್, ಎನಿ ಯಾವುದೇ ಸಹಾಯ ಬೇಕಾಗಿದ್ರು, ಯಾವುದೇ ಇನ್ಫಾರ್ಮೇಶನ್ ಬೇಕಾಗಿದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಒಂದು ಚಿಕ್ಕ ಬುಕ್ಲೆಟ್ ಅನ್ನ ಮಾಡಿದೀವಿ. ಏನೇನು ಸಾರ್ವಜನಿಕರಿಗೆ ಸೂಚನೆ ಇದೆ, ಟ್ರಾಫಿಕ್ ರೆಗ್ಯುಲೇಟರಿ ಇರ್ಬೋದು, ಬಂದೋಬಸ್ತ್ ಇರ್ಬೋದು, ಪ್ರೋಗ್ರಾಮ್ ಎಲ್ಲಿ ನಡೀತಾ ಇದೆ, ಮತ್ತೆ ಎಲ್ಲಿ ಬೇರೆ ಬೇರೆ ಅವ್ರಿಗೆ ಏನಾದ್ರು ರೂಟ್ ಬೇಕಾಗಿತ್ತಂತಂದ್ರೆ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಹೆಲ್ಪ್ ಬೇಕಾಗಿತ್ತಂದ್ರೆ ಅದೆಲ್ಲ ಕೊಡೋಕೆ ಒಂದು ನಾವು ನಮ್ಮ ಇಲಾಖೆಯಿಂದ ಸ್ಮಾಲ್ ಬುಕ್ಲೆಟ್ ಮಾಡಿ, ಇನ್ಫಾರ್ಮೇಟಿವ್ ಬುಕ್ಲೆಟ್ ಅನ್ನು ಸಹ ನಾವು ಪಬ್ಲಿಕ್ಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತಾ ಇದೀವಿ.